ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೈನ್ಸ್ ವರ್ಲ್ಡ್. ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳಂದ್ರೇನು, ಅಷ್ಟಕ ವಿನ್ಯಾಸ ಅಂದ್ರೇನು ಮತ್ತು ವೇಲೆನ್ಸ್ ಅಂದ್ರೇನು ಅನ್ನೋದನ್ನು ಕ್ಲಿಯರ್ ಕಟ್ ಆಗಿರುವಂಥ ಐಡಿಯಾನ ಕೊಟ್ಟಿದ್ದೀನಿ. ಸೊ ನಿಮಗೆ ಆ ವಿಡಿಯೋ ಬೇಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಇವತ್ತಿನ ಕ್ಲಾಸು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಏನು ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿ. ಸೊ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಹಾಕಬೇಕು ಅಂತ ಹೇಳಿದರೆ ಮೊದಲೇ ನಮ್ಗೆ ಪರಮಾಣು ಸಂಖ್ಯೆ ಬೇಕಾಗುತ್ತೆ, ಮತ್ತು ಎಲೆಕ್ಟ್ರಾನಿಕ್ ವಿನ್ಯಾಸ ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಸೊ ಅದು ದ್ವಿಪರಮಾಣುಯ ಅಣುನೋ ಅಥವಾ ತ್ರಿಪರಮಾಣುಯ ಅಣುನೋ ಅನ್ನೋದು ನಮ್ಗೆ ಗೊತ್ತಾಗಬೇಕಾಗುತ್ತೆ. ಓಕೆ, ಸೊ ಇವಾಗ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನಾನು ಬುಕ್ಕಲ್ಲಿರೋದನ್ನು ತೊಗೊಂಡಿದ್ದೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳ ಹಂಚಿಕೆಯಿಂದ ಉಂಟಾದಂತಹ ಕೆಲವು ಅಣುಗಳು ಯಾವ್ಯಾವು ಅಂತ ಹೇಳಿದರೆ, ಇಲ್ಲಿ ಮೊದಲೇದಾಗಿ ನಾವು ಹೈಡ್ರೋಜನನ್ನು ನೋಡ್ತೀವಿ. ಸೊ ಹೈಡ್ರೋಜನನ್ನು ನಾವು ದ್ವಿಪರಮಾಣುಯ ಅಣು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಇದು ಎಲೆಕ್ಟ್ರಾನನ್ನು ಮತ್ತೊಂದು ಹೈಡ್ರೋಜನ್ ಅಣುಗಳ ಜೊತೆಗೆ ಏನು ಮಾಡುತ್ತೆ ಅಂದರೆ ಇದು ಶೇರ್ ಮಾಡಿಕೊಂಡು ಏನು ಮಾಡುತ್ತೆ ಅಂತ ಹೇಳಿದರೆ ಇದು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಇದು ಹೊಂದುತ್ತೆ. ಸೊ ಇವಾಗ ಮೊದಲೇ ಎಕ್ಸಾಂಪಲಿಗೆ ಬರೋಣ. ಯಾವುದಂತಂದರೆ ಹೈಡ್ರೋಜನ್. ಆಲ್ರೆಡಿ ನಿಮಗೆ ಗೊತ್ತಿದೆ ಅದರ ಪರಮಾಣು ಸಂಖ್ಯೆ ಎಷ್ಟು ಅಂತಂದರೆ 1 ಅಂತ, ಆ್ಯಂಡ್ ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ಎಷ್ಟು 1s1 ಅಂತ. ಸೊ ಅದರ ನಾವು ಏನಂತ ಹೇಳ್ತೀವಿ, ಪರಮಾಣು ರಚನೆಯನ್ನು ನೋಡೋದಾದರೆ ಬೀಜಕೇಂದ್ರದಲ್ಲಿ 1 ಪ್ರೋಟಾನ್ ಇರುತ್ತೆ ಮತ್ತು ಇಲ್ಲಿ 1 ಎಲೆಕ್ಟ್ರಾನ್ ಮಾತ್ರ ಇದೆ. ಫಸ್ಟ್ ಶೆಲಲ್ಲಿ 1 ಎಲೆಕ್ಟ್ರಾನ್ ಇದೆ. ಸೊ ಇದು ಎರಡು ಹೈಡ್ರೋಜನ್ಗಳ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಪರಸ್ಪರ ಏನು ಮಾಡ್ತವೆ ಅಂದರೆ ಇಲ್ಲ ಹಂಚಿಕೊಳ್ತವೆ. ಯಾಕೆ ಹಂಚಿಕೊಳ್ಳುತ್ತೆ ಅಂತ ಹೇಳಿದರೆ, ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ಯಾವುದು ಅಂತಂದರೆ ಅಷ್ಟಕ ವಿನ್ಯಾಸವನ್ನು ಹೊಂದುವುದರ ಸಲುವಾಗಿ 8 ಎಲೆಕ್ಟ್ರಾನ್ಸ್ಗಳನ್ನು ಪಡ್ಕೊಳ್ಳುವ ಸಲುವಾಗಿ ಧಾತುಗಳು ಎಲೆಕ್ಟ್ರಾನ್ಸ್ಗಳನ್ನು ಏನು ಮಾಡ್ತವೆ ಅಂತಂದ್ರೆ ಕಳ್ಕೊಳ್ತವೆ ಅಥವಾ ಪಡ್ಕೊಳ್ತವೆ. ಇನ್ನು ಕೆಲವೊಂದಿಷ್ಟು ಧಾತುಗಳು ಏನು ಮಾಡ್ತವೆ ಅಂದರೆ ಎಲೆಕ್ಟ್ರಾನ್ಸ್ಗಳನ್ನು ಬೇರೆ ಎಲಿಮೆಂಟ್ಗಳ ಜೊತೆಗೆ ಶೇರ್ ಮಾಡ್ಕೊಳ್ತವೆ. ಸೊ ಹೈಡ್ರೋಜನೂ ಸಹ ಏನು ಮಾಡುತ್ತೆ ಅಂದರೆ ಬೇರೆ ಒಂದು ಎಲಿಮೆಂಟ್ ಜೊತೆಗೆ ಅಥವಾ ತನ್ನದೇ ಆದಂಥ ಇನ್ನೊಂದು ಎಲಿಮೆಂಟ್ ಜೊತೆಗೆ ಏನು ಮಾಡುತ್ತೆ ಅಂದರೆ ಅದು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ ಇದು 1 ಎಲೆಕ್ಟ್ರಾನನ್ನು ಶೇರ್ ಮಾಡ್ಕೊಂತು ಅಂತಂದ್ರೆ ಹತ್ತಿರದ ರಜಾನಿಲದ ವಿನ್ಯಾಸ ಅಂತಂದರೆ ಯಾವುದು, ಹೀಲಿಯಂನ ಒಂದು ಅಟಾಮಿಕ್ ಏನಂತ ಹೇಳ್ತೀವಿ ಎಲೆಕ್ಟ್ರಾನಿಕ್ ವಿನ್ಯಾಸಕ್ಕೆ ಏನಾಗುತ್ತೆ, ಇದು ಸಮ ಆಗುತ್ತೆ. ಸೊ ಇದು 1s2 ಆಗುತ್ತೆ. ಸೊ ಇವಾಗ 2 ಹೈಡ್ರೋಜನ್ ಅಣುಗಳು ಸೇರಿಕೊಂಡು ಯಾವ ರೀತಿ ಒಂದು ಚುಕ್ಕೆ ವಿನ್ಯಾಸವನ್ನು ಉಂಟು ಮಾಡ್ತವೆ, ಯಾವ ರೀತಿ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡ್ಕೊಳ್ತವೆ ಅನ್ನೋದನ್ನು ನಾವೀಗ ನೋಡೋಣ. ಸೊ 2 ಹೈಡ್ರೋಜನ್ ಆಟಮ್ಸು. ಸೊ 1 ಹೈಡ್ರೋಜನ್ ಆಟಮನ್ನು ನಂಬರ್ 1 ಅಂತ ಬರಿತೀನಿ, 2ನೇ ಹೈಡ್ರೋಜನ್ ನಂಬರ್ 2 ಅಂತ ಬರಿತೀನಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ಇಲ್ಲಿ ಈ ಹೈಡ್ರೋಜನಿನ ಎಲೆಕ್ಟ್ರಾನಿಕ್ ವಿನ್ಯಾಸ 1s1, ಈ ಹೈಡ್ರೋಜನ್ ಎಲೆಕ್ಟ್ರಾನ್ ವಿನ್ಯಾಸ 1s1 ಆ್ಯಸ್ ಇಟ್ ಈಸ್. ಸೊ ಈ ಹೈಡ್ರೋಜನನ್ನು ನಾನು ಇಲ್ಲಿ ಬರಿತೀನಿ. ಸೊ ಆ ಹೈಡ್ರೋಜನಿನ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಏನಿದೆ ಅದನ್ನು ನಾನು ಇಲ್ಲಿ ಬರ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ವೇಲೆನ್ಸ್ ಎಲೆಕ್ಟ್ರಾನ್ ಅಂತಂದ್ರೇನು, ಧಾತುವಿನ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳಿಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ಕರಿತೀವಿ. ಸೊ ಈ ಹೈಡ್ರೋಜನಿನ ವೇಲೆನ್ಸ್ ಎಲೆಕ್ಟ್ರಾನ್ ಇಲ್ಲಿದೆ, ಆ್ಯಂಡ್ ಈ ಹೈಡ್ರೋಜನಿನ ವೇಲೆನ್ಸ್ ಎಲೆಕ್ಟ್ರಾನ್ನ ನಾನು ಇಲ್ಲಿ ಬರಿತೀನಿ. ಹೌದಾ? ಸೊ ಬರೆದಾಗ ಏನಾಯಿತು ಅಂತಂದರೆ, ಈಗ ನಾನು ರೌಂಡ್ ಹಾಕೋದ್ರ ಮೂಲಕ, ರೌಂಡ್ ಹಾಕಿದೆ ಅಂತ ಹೇಳಿದರೆ ಏನಾಗುತ್ತೆ, ಎಷ್ಟು ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಈ ಥರ ನಾನು ರೌಂಡ್ ಹಾಕ್ತೀನಿ. ಸೊ ಇದು 1ನೇ ಹೈಡ್ರೋಜನಿಗೆ ಸಂಬಂಧಪಟ್ಟಿರುವಂಥದ್ದು, ಇದು 2ನೇ ಹೈಡ್ರೋಜನಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಆವಾಗ ಇದು H2 ಅಣುವಾಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ನೋಡಿರಿ, ಈ ಹೈಡ್ರೋಜನನ್ನು ಇಲ್ಲಿ ಬರೆದಿರ್ತೀನಿ, ಈ ಹೈಡ್ರೋಜನನ್ನು ಇಲ್ಲಿ ಬರೆದಿರ್ತೀನಿ. ಸೊ ಇಲ್ಲಿ ಮಿಡಲಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದ್ದಾವಲ್ಲ, 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆದಂದರೆ ಒಂದು ಕೋವಲೆಂಟ್ ಬಾಂಡು ಏನಾಗುತ್ತೆ ಇಲ್ಲಿ ಫಾರ್ಮ್ ಆಗುತ್ತೆ. ಅದನ್ನೇ ನಾವು ಸಹವೇಲೆನ್ಸಿಯ ಬಂಧ ಅಂತ ಹೇಳ್ತೇವೆ. ಹೌದಾ? ಸೊ ಎಷ್ಟು ಸಹವೇಲೆನ್ಸಿಯ ಬಂಧ ಆಗಿದೆ ಇಲ್ಲಿ, 1 ಸಹವೇಲೆನ್ಸಿಯ ಬಂಧ. ಒಂದು ವೇಳೆ 2 ಎಲೆಕ್ಟ್ರಾನ್ಸ್ಗಳ ಬದಲಿ 4 ಎಲೆಕ್ಟ್ರಾನ್ಸ್ಗಳು ಏನಾದರೂ ಶೇರ್ ಆಯಿತು ಅಂತ ಹೇಳಿದರೆ 2 ಸಹವೇಲೆನ್ಸಿಯ ಬಂಧ ಅಂತ ಬರ್ತೀವಿ. ಸೊ ಅದನ್ನು ನಾನು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಇದನ್ನು ಮಾತ್ರ ತಿಳ್ಕೊಳ್ಳಿ. ಸೊ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿರೋದ್ರಿಂದ ಒಂದು ಬಂಧ ಅಂದರೆ ಸಹವೇಲೆನ್ಸಿಯ ಬಂಧ ಎಂದು 1 ಕೋವಲೆಂಟ್ ಬಾಂಡ್ ಈಸ್ 1 ಅಂತ. ಓಕೆ, ಸೊ ಇದು ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಇನ್ನು ಸೆಕೆಂಡ್ ಎಕ್ಸಾಂಪಲ್ಲು ಕ್ಲೋರಿನ್ ಅಂತ. ಬುಕ್ಕಲ್ಲಿ ಕ್ಲೋರಿನ್ ಕೊಟ್ಟಿದ್ದಾರೆ, ಬಟ್ ಅದ್ರ ಬಗ್ಗೆ ಯಾವುದೇ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ನೀವೇ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಅದನ್ನು ಯಾವ ಥರ ಮಾಡೋದು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕ್ಲಿಯರ್ ಆಗಿ ನಿಮಗೆ ಐಡಿಯಾ ಕೊಡ್ತೀನಿ. ಸೊ ಕ್ಲೋರಿನ್, ಇದರ ಪರಮಾಣು ಸಂಖ್ಯೆ ಎಷ್ಟು, 17. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಎಲೆಕ್ಟ್ರಾನಿಕ್ ವಿನ್ಯಾಸ 1s2, 2s2, 2p6, 3s2,
3p5 ಅಂದರೆ ಎಲ್ಲ ಎಲೆಕ್ಟ್ರಾನ್ಸ್ಗಳು ಸೇರಿ ಎಷ್ಟಾಗಬೇಕು 17 ಆಗಬೇಕು. 2 2 4 4 6 10 10 2 12 12 5 ಎಷ್ಟು ಅಂತಂದರೆ 17. ಹೌದಾ. ಸೊ ಈ ಪರಮಾಣು ರಚನೆಯನ್ನು ನಾವು ನೋಡೋಣ. ಸೊ 1s2 ಅನ್ನುವಂಥದ್ದು ಕೆ ಶೆಲ್ಲಲ್ಲಿ ಇರುತ್ತೆ, 2s2 2p6 ಅನ್ನುವಂಥದ್ದು ಎಲ್ ಶೆಲ್ಲಲ್ಲಿ ಇರುತ್ತೆ, 3s2 3p5 ಅನ್ನುವಂಥದ್ದು ಏನಿರುತ್ತೆ ಎಮ್ ಶೆಲ್ಲಲ್ಲಿ ಇರುತ್ತೆ. ಓಕೆ. ಸೊ ಫಸ್ಟ್ ಒನ್ ನಾವು ಇಲ್ಲಿ ಪರಮಾಣು ರಚನೆ ನೋಡೋದಾದರೆ ಇಲ್ಲಿ ಬೀಜ ಕೇಂದ್ರ ಒಂದನೇ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್. ಇನ್ನು ಎರಡನೇ ಶೆಲ್ಲಲ್ಲಿ ಎಷ್ಟು ನೋಡ್ರಿ 2 + 6 ಎಷ್ಟು ಅಂದರೆ 8. 1 2 3 4 5 6 7 8. ಇನ್ನು ಮೂರನೇ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ 2 + 5 ಅಂತಂದರೆ 7 ಎಲೆಕ್ಟ್ರಾನ್ಸ್. 1 2 3 4 5 6 7 ಅಂತ. ಸೊ ಇದಕ್ಕೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಎಷ್ಟು ಅಂತ ಹೇಳಿದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯಾವುದಕ್ಕೆ ಕ್ಲೋರಿನಿನ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಎಷ್ಟು ಅಂತಂದರೆ ನಾವು 7 ಅಂತ ಹೇಳ್ತೀವಿ. ಅಂದರೆ ಧಾತುವಿನ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆಗೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಅಂತ ಹೇಳ್ತೀವಿ. ಇವಾಗ ಇಲ್ಲಿ ನೋಡಿ ಕ್ಲೋರಿನು ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು. ಸೊ ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು ಅಂತಂದರೆ ಇದಕ್ಕೆ ಒಂದೇ ಒಂದು ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ. ಹೌದಾ. ಯಾಕಂದರೆ 7 ಎಲೆಕ್ಟ್ರಾನ್ಸ್ಗಳಿದೆ, ಇಲ್ಲಿ ಆಲ್ರೆಡಿ 7 ಎಲೆಕ್ಟ್ರಾನ್ಸ್ ಇದೆ ಕೊನೆ ಕವಚದಲ್ಲಿ. ಸೊ ಒಂದು ಎಲೆಕ್ಟ್ರಾನಿನ ಅವಶ್ಯಕತೆ ಮಾತ್ರ ಇದೆ. ಸೊ ಇದೇನು ಮಾಡುತ್ತೆ ಒಂದು ಎಲೆಕ್ಟ್ರಾನನ್ನು ಬೇರೆ ಎಲಿಮೆಂಟಿಂದನಾದರೂ ಪಡ್ಕೋಬಹುದು. ಹೌದಾ. ಬೇರೆ ಎಲಿಮೆಂಟಿನಿಂದನಾದರೂ ಪಡ್ಕೋಬಹುದು, ಅಥವಾ ಈ ಒಂದು ಬೇರೆ ಕ್ಲೋರಿನಿನ ಜೊತೆಗೆ ಇನ್ನೊಂದು ಕ್ಲೋರಿನ್ ಆಟಮ್ ಜೊತೆಗೆ ಏನು ಮಾಡೋದು ಅಂದರೆ ಎಲೆಕ್ಟ್ರಾನ್ಸನ್ನು ಈ ಎಲೆಕ್ಟ್ರಾನ್ಸ್ಗಳನ್ನು ಅದೇನು ಮಾಡುತ್ತೆ ಶೇರ್ ಮಾಡ್ಕೋಬಹುದು. ಅದು ಯಾವ ಥರ ಅಂತ ಹೇಳಿದರೆ ಇಲ್ಲಿ ನೋಡಿ ನಾನು 2 ಕ್ಲೋರಿನ್ ಆಟಮ್ಸ್ಗಳನ್ನು ತೋರಿಸ್ತೀನಿ. ಯಾಕೆಂದರೆ 2 ಕ್ಲೋರಿನ್ ಆಟಮ್ಸ್ಗಳು ಪರಸ್ಪರ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡ್ಕೊಳ್ತವೆ. ಸೊ ಕ್ಲೋರಿನ್ ನಂಬರ್ 1 ಕ್ಲೋರಿನ್ ನಂಬರ್ 2 ಇಲ್ಲಿ 7 ಅಂತ ಬರ್ತಿದ್ದೀನಿ, ಅದು ಆಟೋಮಿಕ್ ನಂಬರ್ ಅಲ್ಲ. ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ 7, ಇದಕ್ಕೂ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ 7. ಸೊ ಇಲ್ಲಿ ಕ್ಲೋರಿನನ್ನು ಬರೆದಿರ್ತೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಎಷ್ಟು 7. 1 2 3 4 5 6 7 ಅಂತ. ಹೌದಾ. ನೆಕ್ಸ್ಟು ಸೆಕೆಂಡ್ ಕ್ಲೋರಿನ್ ಬರೆಯೋಣ. ಸೆಕೆಂಡ್ ಕ್ಲೋರಿನು ಹೌದಾ. ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸು 7. 1 2 3 4 5 6 7. ಸೊ ಕ್ಲೋರಿನ್ ನಂಬರ್ 1ಗೆ ನಾನು ಡಾಟ್ ಅಂತ ಬರೆದಿದ್ದೀನಿ, ಕ್ಲೋರಿನ್ ನಂಬರ್ 2ಗೆ ನಾನು ಇಂಟು ಮಾರ್ಕನ್ನು ತೋರಿಸಿದ್ದೀನಿ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಓಕೆ. ನೆಕ್ಸ್ಟು ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ. ಈ ಕ್ಲೋರಿನಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ 7 ಎಲೆಕ್ಟ್ರಾನ್ಸ್ ಇದೆ, ಇದಕ್ಕೆ ಇನ್ನೊಂದು ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ. ಆ ಒಂದು ಎಲೆಕ್ಟ್ರಾನನ್ನು ಇಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಏನಿದೆಯಲ್ಲ ಅದ್ರ ಜೊತೆಗೆ ಏನು ಮಾಡುತ್ತೆ ಅಂದರೆ ಅದು ಶೇರ್ ಮಾಡ್ಕೊಳ್ಳುತ್ತೆ. ಅಂದರೆ ಈ ಥರ ನಾವು ರೌಂಡ್ ಹಾಕಿದರೆ ಎಷ್ಟು ಎಲೆಕ್ಟ್ರಾನ್ಸ್ ಬಂತು ಈ ಕ್ಲೋರಿನ್ಗೆ 1 2 3 4 5 6 7, ಇದೊಂದು 8 ಆಯಿತು. ಹೌದಾ. ಸೊ ಈ ಕ್ಲೋರಿನಿಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಬಂದವು ಅಂತಂದರೆ 8 ಎಲೆಕ್ಟ್ರಾನ್ಸ್ ಬಂತು, ಅದು ಅಷ್ಟಕ ವಿನ್ಯಾಸವನ್ನು ಹೊಂದಿತು. ಆ್ಯಂಡ್ ಈ ಕ್ಲೋರಿನಿಗೆ ಬರೋಣ. ಈ ಕ್ಲೋರಿನ್ಗೆ ಆಲ್ರೆಡಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ 7 ಇದೆ. 1 2 3 4 5 6 7. ಸೊ ಈ 7 ಎಲೆಕ್ಟ್ರಾನ್ಸ್ಗಳ ಜೊತೆಗೆ ಮತ್ತೊಂದು ಕ್ಲೋರಿನ್ ಆಟಮ್ ಏನಿದೆಯಲ್ಲ ಅದನ್ನು ಇದೇನು ಮಾಡುತ್ತೆ ಅಂದರೆ ಶೇರ್ ಮಾಡ್ಕೊಳ್ಳುತ್ತೆ. ಸೊ 7 ಇದೊಂದು 8. ಸೊ ನಾವು ಈ ಥರ ರೌಂಡ್ ಹಾಕೋದ್ರಿಂದ ಏನು ಮಾಡ್ಬೋದು ತೋರಿಸ್ಬಹುದು. ಹಾಗಾಗಿ ಸೆಕೆಂಡ್ ಕ್ಲೋರಿನನ್ನು ಏನಂತ ಹೇಳ್ತೀವಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಎಷ್ಟಾಯಿತು 8 ಆಯಿತು. ಸೊ ಅವಾಗ ಇದು ಸಹ ಅಷ್ಟಕ ವಿನ್ಯಾಸವನ್ನು ಹೊಂದಿತು, ಇದು ಸಹ ಅಷ್ಟಕ ವಿನ್ಯಾಸವನ್ನು ಹೊಂದಿತು. ಸೊ ಹಾಗಾಗಿ ನಾವೇನಂತ ಹೇಳ್ತೀವಿ ಪರಸ್ಪರ 2 ಧಾತುಗಳು ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಅಷ್ಟಕ ವಿನ್ಯಾಸವನ್ನು ಇವು ಹೊಂದುತ್ತವೆ. ಓಕೆ. ಇವಾಗ ಕ್ಲೋರಿನ್ ಬರೆದ್ವಿ. ಸೊ ಈ ಕ್ಲೋರಿನನ್ನು ನಾನು ಇಲ್ಲಿ ಬರಿತೀನಿ, ಇನ್ನೊಂದು ಕ್ಲೋರಿನನ್ನು ನಾನು ಈ ಕಡೆ ಬರಿತೀನಿ. ಹೌದಾ. ಸೊ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಶೇರ್ ಆಗಿದ್ದಾವು 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದ್ದಾವೆ. 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆದರೆ ನಾವಿಲ್ಲಿ ಸಿಂಗಲ್ ಬಾಂಡ್ ಅಂತ ತೋರಿಸ್ತೀವಿ. ಹಾಗಾದರೆ ಸಹವೇಲೆನ್ಸಿಯ ಬಂಧ ಎಷ್ಟು? ಸಹವೇಲೆನ್ಸಿಯ ಬಂಧ ಎಷ್ಟು ಅಂತಂದರೆ 1 ಅಂತ. ಅಥವಾ ನಾವು ಇದನ್ನು ಏನಂತ ಕರಿತೀವಿ ಕೋಆರ್ಡಿನೇಟ್ ಬಾಂಡ್ ಅಂತ, ಅಥವಾ ಕೋವ್ಯಾಲೆಂಟ್ ಬಾಂಡ್. ಸಾರಿ, ನಾಟ್ ಕೋಆರ್ಡಿನೇಟ್ ಬಾಂಡ್, ಇದು ಕೋವ್ಯಾಲೆಂಟ್ ಬಾಂಡ್. ಸೊ ಎಷ್ಟು ಕೋವ್ಯಾಲೆಂಟ್ ಬಾಂಡ್ ಅಂತಂದರೆ 1 ಕೋವ್ಯಾಲೆಂಟ್ ಬಾಂಡ್. ಈ ರೀತಿಯಾಗಿ ಕ್ಲೋರಿನ್ ಏನು ಮಾಡುತ್ತೆ ಇನ್ನೊಂದು ಕ್ಲೋರಿನ್ ಆಟಮ್ ಜೊತೆಗೆ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡೋದರ ಮೂಲಕ ಅಷ್ಟಕ ವಿನ್ಯಾಸವನ್ನು ಇವು ಹೊಂದುತ್ತವೆ. ಹೌದಾ. ಥರ್ಡ್ ಎಕ್ಸಾಂಪಲಿಗೆ ಬರೋಣ. ಯಾವುದಂತಂದರೆ ಆಕ್ಸಿಜನ್ ಅಂತ. ಸೊ ಈ ಆಕ್ಸಿಜನನ್ನು ಒಂದು ಪರಮಾಣು ಸಂಖ್ಯೆ ಆಲ್ರೆಡಿ ನಿಮಗೆ ಎಲ್ಲರಿಗೂ ಗೊತ್ತಿದೆ 8 ಅಂತ ಹೇಳ್ತೀವಿ. ಸೊ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದ ಹಾಗೆ ಅಷ್ಟಕ ವಿನ್ಯಾಸವನ್ನು ಹೊಂದಿದಂತಹ ಕ್ಲೋರಿನಿನ ಒಂದು ಸೂತ್ರ ಏನಾಗುತ್ತೆ ಅಂತ ಹೇಳಿದರೆ ಸಿಂಬಾಲ್ ಏನಾಗುತ್ತೆ O2- ಅಂತ. ಹೌದಾ. ಸೊ ಆಲ್ರೆಡಿ ನಿಮಗಿದು ಗೊತ್ತಿದೆ. ಸೊ ಇವಾಗ ನೋಡಿರಿ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯೋಣ. 1s2 2s2 2p4 ಅಂತ. 2 + 2 4 4 + 4 ಎಷ್ಟಾಯಿತು 8 ಎಲೆಕ್ಟ್ರಾನ್ಸ್ ಆಯಿತು.
ಸೊ 1s2 ಅನ್ನುವಂಥದ್ದು ಕೆ ಶೆಲ್ಲಲ್ಲಿದೆ, 2s2 2p4 ಅನ್ನುವಂಥದ್ದು ಎಲ್ ಶೆಲ್ಲಲ್ಲಿದೆ. ಸೊ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಇನ್ನೊಂದು ಸರಿ ನಾನು ಪರಮಾಣು ರಚನೆಯನ್ನು ತೋರಿಸ್ತೀನಿ. 1ನೇ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, 2ನೇ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್? 2 + 4 ಎಷ್ಟು? 6. 1 2 3 4 5 6. ಸೊ ಇದು ಕೆ ಶೆಲ್ಲು, ಇದು ಎಲ್ ಶೆಲ್. ಸೊ ಎಲ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 ಎಲೆಕ್ಟ್ರಾನ್ಸ್ ಇದೆ. ಸೊ ಇದು ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು ಅಂತ ಹೇಳಿದರೆ ಅದಕ್ಕೆ ಇನ್ನೂ 2 ಎಲೆಕ್ಟ್ರಾನ್ಸ್ಗಳ ಅವಶ್ಯಕತೆ ಇದೆ. ಸೊ ಆ ಒಂದು 2 ಎಲೆಕ್ಟ್ರಾನ್ಸನ್ನು ಅದು ಬೇರೆ ಎಲಿಮೆಂಟಿಂದನೂ ಪಡ್ಕೋಬಹುದು. ಹೌದಾ? ಬೇರೆ ಎಲಿಮೆಂಟಿಂದನೂ ಪಡ್ಕೋಬಹುದು, ಅಥವಾ ಬೇರೆ ಇನ್ನೊಂದು ಆಕ್ಸಿಜನ್ ಜೊತೆನೂ ಸಹ ಅದೇನು ಮಾಡ್ಬೋದು? ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡ್ಕೋಬಹುದು. ಸೊ ಯಾವ ಥರ ಅಂತ ಹೇಳಿದರೆ ಇಲ್ಲಿ ನಾನು 2 ಆಕ್ಸಿಜನನ್ನು ತೋರಿಸ್ತೀನಿ. ಇದು ಆಕ್ಸಿಜನ್ ನಂಬರ್ 1, ಇದು ಆಕ್ಸಿಜನ್ ನಂಬರ್ 2 ಅಂತ. ಓಕೆ. ಸೊ ಈ ಆಕ್ಸಿಜನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ? 1 2 3 4 5 6. ಆ ಒಂದು 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ನಾನು ಇಲ್ಲಿ ಬರಿತೀನಿ. 1 2 3 4 5 6. ಹೌದಾ? ಇದು 1ನೇ ಆಕ್ಸಿಜನ್ ಆಯಿತು. ಇನ್ನು 2ನೇ ಆಕ್ಸಿಜನ್ನು 1 2 3 4 5 6. ಹೌದಾ? ಇವಾಗ ನಾವೇನು ಮಾಡ್ತೀವಿ? ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡುವ ಹಾಗೆ ನಾವೇನು ಮಾಡ್ತೀವಿ? ರೌಂಡ್ ಮಾಡ್ತೀವಿ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಅಂತ ನಾವು ಇದನ್ನು ಕರಿತೀವಿ. ಓಕೆ. ಸೊ ಇವಾಗ ನಾನು ಈ ಥರ ರೌಂಡನ್ನು ಹಾಕ್ತೀನಿ. ಸೊ ಈ ಥರ ಹಾಕೋದ್ರಿಂದ ಏನಾಯಿತು? ಈ ಒಂದು ಎಲೆಕ್ಟ್ರಾನ್ಸ್ ಈ ಆಕ್ಸಿಜನ್ಗೆ ಸಂಬಂಧಪಡ್ತವೆ ಅಂತ ಅರ್ಥ. ಹೌದಾ? ಸೊ ಇವಾಗ ಎಣಿಸೋಣ. 1 2 3 4 5 6 7 8. ಸೊ ಈ ಆಕ್ಸಿಜನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬಂತು? 8 ಎಲೆಕ್ಟ್ರಾನ್ಸ್ ಬಂತು. ಆ್ಯಂಡ್ 2ನೇ ಆಕ್ಸಿಜನನ್ನು ನೋಡೋಣ. 1 2 3 4 5 6 ಇದಾವೆ ಆಲ್ರೆಡಿ. ಅದಕ್ಕಿನ್ನೂ ಎಷ್ಟು ಬೇಕು? 2 ಬೇಕು. ಸೊ ಆ 2 ಎಲೆಕ್ಟ್ರಾನನ್ನು ಈ ಒಂದು ಆಕ್ಸಿಜನ್ ಜೊತೆ ಏನು ಮಾಡುತ್ತೆ ಅಂದರೆ ಅದು ಇಸ್ಕೊಳ್ಳುತ್ತೆ, ಅಂದರೆ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ ನಾವು ರೌಂಡ್ ಹಾಕೋದ್ರ ಮೂಲಕ ಏನು ಮಾಡ್ಬೋದು? ಬರೀಬೋದು. 1 2 3 4 5 6 7 8. ಸೊ ಇಲ್ಲಿ ರೌಂಡನ್ನು ಮಾತ್ರ ನಾವು ಕನ್ಸಿಡರ್ ಮಾಡಿದಾಗ ಈ 2 ಎಲೆಕ್ಟ್ರಾನ್ಸ್ ಇದಕ್ಕೂ ಸಂಬಂಧಪಡುತ್ತೆ, ಈ 2 ಎಲೆಕ್ಟ್ರಾನ್ಸು ಇದಕ್ಕೂ ಸಂಬಂಧಪಡುತ್ತೆ ಅಂತ ಅರ್ಥ. ಓಕೆ. ಸೊ ಇವಾಗ ಈ ಸೆಕೆಂಡ್ ಆಕ್ಸಿಜನ್ಗೂ ಸಹ 8 ಎಲೆಕ್ಟ್ರಾನ್ಸ್ಗಳು ಬಂತು. ಇವಾಗ ಇದನ್ನು ಸ್ವಲ್ಪ ನಾವು ನೀಟಾಗಿ ಬರಿತೀವಿ. ಇದು ಆಕ್ಸಿಜನ್ ನಂಬರ್ 1, ಇದು ಆಕ್ಸಿಜನ್ ನಂಬರ್ 2. ಹೌದಾ? ಸೊ ಇವಾಗ ಎಷ್ಟು ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ? 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಯ್ತು ಅಂತಂದರೆ 1 ಬಾಂಡ್, 4 ಎಲೆಕ್ಟ್ರಾನ್ಸ್ಗಳು ಶೇರ್ ಆಯ್ತು ಅಂತಂದರೆ 2 ಬಾಂಡ್. ಹಾಗಾದರೆ ಆಕ್ಸಿಜನ್ ಮಧ್ಯೆ ಏನಾಗಿರುತ್ತೆ? ಇಲ್ಲಿ ಡಬಲ್ ಬಾಂಡ್ ಇರುತ್ತೆ. ಆದರೆ ಇಲ್ಲಿ ನೋಡಿರಿ, ಕ್ಲೋರಿನ್ ಮಧ್ಯೆ ಏನಾಗಿರುತ್ತೆ? ಯಾವಾಗಲೂ ಸಿಂಗಲ್ ಬಾಂಡ್ ಇರುತ್ತೆ. ಹೌದಾ? ಸೊ ಕೋವ್ಯಾಲೆಂಟ್ ಬಾಂಡ್ ಎಷ್ಟಿಲ್ಲ? ನಂಬರ್ ಆಫ್ ಕೋವ್ಯಾಲೆಂಟ್ ಬಾಂಡ್ ಅಥವಾ ಸಹವೇಲೆನ್ಸಿಯ ಬಂಧ ಎಷ್ಟು ಅಂತಂದರೆ ಇಲ್ಲಿ ನಾವು 2 ಅಂತ ಹೇಳ್ತೀವಿ. ಇದನ್ನು ನಾವು ಆಕ್ಸಿಜನ್ ಡಬಲ್ ಬಾಂಡ್ ಅಥವಾ ದ್ವಿಬಂಧ ಅಂತಲೂ ಕರಿತೀವಿ. ಆ್ಯಂಡ್ ಕೋವ್ಯಾಲೆಂಟ್ ಬಾಂಡ್ ಎಷ್ಟಿದೆ? ಇಲ್ಲಿ 2 ಇದೆ. ಅಥವಾ ಸಹವೇಲೆನ್ಸಿಯ ಬಂಧ ಎಷ್ಟಿದೆ ಅಂತ ಹೇಳಿದರೆ ಇಲ್ಲಿ 2 ಇದೆ. ಸಹವೇಲೆನ್ಸಿಯ ಬಂಧ ಎಷ್ಟು? 2. ಇವಾಗ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಯಾವುದಂತ ಹೇಳಿದರೆ ನೈಟ್ರೋಜನ್. ಸೊ ಇದರ ಪರಮಾಣು ಸಂಖ್ಯೆ ಎಷ್ಟು ಅಂತಂದರೆ 7 ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗುತ್ತೆ? ಎಲೆಕ್ಟ್ರಾನಿಕ್ ವಿನ್ಯಾಸ 1s2 2s2 2p3 ಐ ಥಿಂಕ್ 2 2 4 4 3 ಎಷ್ಟು ಅಂತಂದರೆ 7 ಎಲೆಕ್ಟ್ರಾನ್ಸ್ಗಳು. ಓಕೆ. ಸೊ ಇವಾಗ ಇದರ ಸ್ಟ್ರಕ್ಚರನ್ನು ನಾವು ನೋಡೋದಾದರೆ ಇದು ಬೀಜ ಕೇಂದ್ರ, ಇದು 1ನೇ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, 2ನೇ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 + 3 ಎಷ್ಟು ಅಂತಂದರೆ 5 ಎಲೆಕ್ಟ್ರಾನ್ಸ್. 1 2 3 4 5. ಸೊ ನೈಟ್ರೋಜನ್ ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು ಅಂತ ಹೇಳಿದರೆ ಅದಕ್ಕೆ ಆಲ್ರೆಡಿ ಈಗ 5 ಎಲೆಕ್ಟ್ರಾನ್ಸ್ ಇದೆ. ಅದಕ್ಕೆ ಇನ್ನೂ ಎಷ್ಟು ಎಲೆಕ್ಟ್ರಾನ್ಸ್ಗಳ ಅವಶ್ಯಕತೆ ಇದೆ? ಇನ್ನೂ 3 ಎಲೆಕ್ಟ್ರಾನ್ಸ್ಗಳ ಅವಶ್ಯಕತೆ ಇದೆ. ಸೊ ಆ 3 ಎಲೆಕ್ಟ್ರಾನ್ಸ್ಗಳನ್ನು ಅದು ಬೇರೆ ಎಲಿಮೆಂಟಿಂದನಾದರೂ ಪಡ್ಕೋಬಹುದು, ಅಥವಾ ಈ ಒಂದು 5 ಎಲೆಕ್ಟ್ರಾನ್ಸ್ಗಳನ್ನು ಇನ್ನೊಂದು ನೈಟ್ರೋಜನ್ ಜೊತೆನೂ ಸಹ ಏನು ಮಾಡ್ಬೋದು ಅಂದರೆ ಅದು ಶೇರ್ ಮಾಡ್ಕೊಳ್ಬಹುದು. ಹೌದಾ? ಓಕೆ. ಸೊ ಇವಾಗ ನಾನು 2 ನೈಟ್ರೋಜನ್ ಆಟಮ್ಸ್ಗಳನ್ನು ತೊಗೊಳ್ತೀನಿ. ಇದು ನೈಟ್ರೋಜನ್ ನಂಬರ್ 1, ಇದು ನೈಟ್ರೋಜನ್ ನಂಬರ್ 2. ಹೌದಾ? ಸೊ ಈ ನೈಟ್ರೋಜನನ್ನು ನೋಡಿ, 1ನೇ ನೈಟ್ರೋಜನಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ? 1 2 3 4 5. ಹೌದಾ? 1 2 3 4 5. ಇನ್ನು 2ನೇ ನೈಟ್ರೋಜನ್ ತೊಗೊಳ್ಳಿ. ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ವೇಲೆನ್ಸ್ ಎಲೆಕ್ಟ್ರಾನ್ಸು 5 ಇದೆ. ಹೌದಾ? 1 2 3 4 5. ಇವಾಗ ನಾವು ರೌಂಡ್ ಹಾಕೋದ್ರ ಮೂಲಕ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ನಾವಿಲ್ಲಿ ಬರಿಬೋದು. ಸೊ ಈ ನೈಟ್ರೋಜನ್ಗೆ ಸಂಬಂಧಪಟ್ಟಂಗೆ ಇದೇನು ಮಾಡುತ್ತೆ? ಈ ನೈಟ್ರೋಜನಿನ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡ್ಕೊಳ್ಳುತ್ತೆ ಈ ಥರ.
ಹೌದಾ. ಸೊ ಈ ನೈಟ್ರೋಜನನ್ನು ಕನ್ಸಿಡರ್ ಮಾಡಿ ಈ ರೌಂಡ್ ಮಾತ್ರ ಕನ್ಸಿಡರ್ ಮಾಡಿ ಎಷ್ಟು ಬರುತ್ತೆ 1 2 3 4 5 6 7 8. ಹಾಗಾದರೆ ನೈಟ್ರೋಜನ್ ನಂಬರ್ 1ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬಂತು 8 ಎಲೆಕ್ಟ್ರಾನ್ಸ್ ಬಂತು. ಆ್ಯಂಡ್ ನೈಟ್ರೋಜನ್ ನಂಬರ್ 2 ತೊಗೊಳ್ಳಿ, ಆಲ್ರೆಡಿ ಈಗ 5 ಇದೆ, ಸೊ ಇದಕ್ಕೆ ಇನ್ನೂ 3 ಬೇಕು. ಸೊ ಆ 3 ಎಲೆಕ್ಟ್ರಾನನ್ನು ಈ ನೈಟ್ರೋಜನ್ ಜೊತೆಗೆ ಏನು ಮಾಡುತ್ತೆ ಅಂದರೆ ಅದು ಅಲ್ಲಿಂದ ತೊಗೊಳುತ್ತೆ, ಅಂದರೆ ಶೇರ್ ಮಾಡ್ಕೊಳ್ಳುತ್ತೆ ಅಂತ ಅರ್ಥ. 1 2 3 4 5 6 7 8. ಹಾಗಾದರೆ ನೈಟ್ರೋಜನ್ ನಂಬರ್ 2ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬಂತು 8 ಎಲೆಕ್ಟ್ರಾನ್ಸ್ ಬಂತು. ಸೊ 8 ಎಲೆಕ್ಟ್ರಾನ್ಸ್ ಬಂದಿರೋದ್ರಿಂದ ಎರಡೂ ನೈಟ್ರೋಜನ್ಸು ಸಹ ಅಷ್ಟಕ ವಿನ್ಯಾಸವನ್ನು ಹೊಂದುತ್ತವೆ. ಓಕೆ. ಸೊ ಇವಾಗ ಇದನ್ನು ನಾವು ನೀಟಾಗಿ ಬರೀಬೇಕು ಅಂತ ಹೇಳಿದ್ರೆ 1ನೇ ನೈಟ್ರೋಜನ್ ನಾನು ಇಲ್ಲಿ ಬರಿತೀನಿ, 2ನೇ ನೈಟ್ರೋಜನ್ ಇಲ್ಲಿ ಬರಿತೀನಿ. ಸೊ ಈ ಮಧ್ಯ ಪ್ರದೇಶವನ್ನು ಮಾತ್ರ ಕನ್ಸಿಡರ್ ಮಾಡಿ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳ ಹಂಚಿಕೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ 2 ಎಲೆಕ್ಟ್ರಾನ್ಸ್ ಶೇರ್ ಆಯಿತು, 1 ಬರದೆ, ಅಗೇನ್ ಮತ್ತೆ 2 ಎಲೆಕ್ಟ್ರಾನ್ಸ್ ಶೇರ್ ಆಯಿತು, 2 ಬರದೆ, ಮತ್ತೆ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಯಿತು, 3 ಬರದೆ. ಅಂದರೆ ಸೊ ಟೋಟಲ್ ಆಗಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ ಇಲ್ಲಿ ಅಂತ ಹೇಳಿದರೆ 6 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ. ಸೊ 6 ಎಲೆಕ್ಟ್ರಾನ್ಸ್ಗಳು ಶೇರ್ ಆದರೆ 3 ಬಾಂಡ್ ಬರುತ್ತೆ, ಅಥವಾ ಅದನ್ನು ನಾವು ತ್ರಿಬಂಧ ಅಂತ ಹೇಳ್ತೀವಿ. ತ್ರಿಬಂಧ ಅಥವಾ ಟ್ರಿಪಲ್ ಬಾಂಡ್ ಅಂತ ಸಹ ನಾವು ಕರಿತೀವಿ. ಹಾಗಾದರೆ ಕೋವಲೆಂಟ್ ಬಾಂಡ್ ಎಷ್ಟು ಬಂತು, ನಂಬರ್ ಆಫ್ ಕೋವಲೆಂಟ್ ಬಾಂಡ್ ಎಷ್ಟು ಅಂತಂದರೆ 3. ಅಥವಾ ಸಹವೇಲೆನ್ಸಿ ಬಂಧ ಎಷ್ಟು, ಸಹವೇಲೆನ್ಸಿಯ ಬಂಧ ಎಷ್ಟು ಅಂತಂದರೆ 3 ಅಂತ ಅರ್ಥ. ಓಕೆ. ಸೊ ಈ ರೀತಿಯಾಗಿ ಏನು ಮಾಡುತ್ತೆ ನೈಟ್ರೋಜನ್ ಮಧ್ಯೆ ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ. ಸೊ ನೈಟ್ರೋಜನಿಂದ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ಸ್ವಲ್ಪ ಬ್ರೇಕ್ ತಗೊಂಡೆ. ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲಿಗೆ ಬರೋಣ. ಅದು ಯಾವುದಂತ ಹೇಳಿದರೆ ಅಮೋನಿಯಾ. ಸೊ ಅಮೋನಿಯಾದ ಒಂದು ಫಾರ್ಮುಲಾ ಏನಂತಂದರೆ NH3 ಅಂತ ಹೇಳ್ತೀವಿ. ಏನು NH3 ಅಂತ. ಸೊ ಈ NH3ದ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರನ್ನು ನಾವು ಬರಿಬೇಕು ಅಂತ ಹೇಳಿದರೆ ನಮ್ಗೆ ನೈಟ್ರೋಜನ್ನು ಬೇಕು ಮತ್ತು ಹೈಡ್ರೋಜನ್ನು ಬೇಕು. ಹೈಡ್ರೋಜನ್ನು ಮತ್ತು ನೈಟ್ರೋಜನ್ಗಳು ಸೇರಿ ಅಮೋನಿಯಾ ಫಾರ್ಮೇಷನ್ ಆಗಿರುತ್ತೆ. ಹೌದಾ. ಸೊ ಇವಾಗ ನಾವು ಒಂದೊಂದೇ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಅದನ್ನು ಬಿಡಿಸಿ ಬರೆದಾಗ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಯಾವ ಥರ ಆಗುತ್ತೆ ಅನ್ನೋದನ್ನು ನಾವು ಬರೀಬಹುದು. ಸೊ ನೈಟ್ರೋಜನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದರ ಒಂದು ಏನಂತ ಹೇಳ್ತೀವಿ ಪರಮಾಣು ಸಂಖ್ಯೆ ಎಷ್ಟು 7, 1s2 2s2 2p3 ಅಂತ. ಆ್ಯಂಡ್ ಹೈಡ್ರೋಜನಿಂದ ಎಷ್ಟು 1s1 ಅಂತ. ಓಕೆ. ಸೊ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಅಲ್ಲ ಹೈಡ್ರೋಜನದು 3 ಮಾಲಿಕ್ಯೂಲ್ಸ್ ಇದೆ. ಆ 3 ಮಾಲಿಕ್ಯೂಲ್ಸನ್ನು ನಾವು ಬೇರೆ ಬೇರೆಯಾಗಿ ಬರಿಬೇಕಾಗುತ್ತೆ. ಓಕೆ. ಸೊ ಇವಾಗ ನೈಟ್ರೋಜನಿಗೆ ನಾನು ಬರಿತೀನಿ. ಸೊ ನೈಟ್ರೋಜನಿಂದ ಯಾವ ಥರ ಬರಿಬೇಕು ಅಂತ ಹೇಳಿದರೆ ನೈಟ್ರೋಜನ್ನಿಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ 2 ಮತ್ತು 3. ಸೊ ಟೋಟಲ್ ಆಗಿ 5 ಎಲೆಕ್ಟ್ರಾನ್ಸ್ ಇದೆ. ಹೌದಾ. ಸೊ ಆ 5 ಎಲೆಕ್ಟ್ರಾನ್ಸ್ಗಳನ್ನು ನಾನು ಬರಿತೀನಿ. ಹೌದಾ. ಸೊ 1 2 3 4 5 ಅಂತ. ಹೌದಾ. ಸೊ ನೈಟ್ರೋಜನಿನ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ನಾನು ಇಲ್ಲಿ ಬರೆದೆ 1 2 3 4 5 ಅಂತ. ಓಕೆ. ಸೊ ಇವಾಗ ಹೈಡ್ರೋಜನ್ಸ್ಗಳ ಸಂಖ್ಯೆ ಎಷ್ಟಿದೆ 3 ಇದೆ. ಸೊ 3 ಇದೆ ಅಂತಂದರೆ ನಾವು 3 ಹೈಡ್ರೋಜನನ್ನು ಬರಿಬೇಕಾಗತ್ತೆ. ಸೊ ಒಂದು ಹೈಡ್ರೋಜನಿಂದ 1 ವೇಲೆನ್ಸ್ ಎಲೆಕ್ಟ್ರಾನು, ಇನ್ನೊಂದು ಹೈಡ್ರೋಜನಿಂದ ಮತ್ತೊಂದು ವೇಲೆನ್ಸ್ ಎಲೆಕ್ಟ್ರಾನ್ಸು, ಇನ್ನೊಂದು ಹೈಡ್ರೋಜನಿಂದ ಮತ್ತೊಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ. ಸೊ ಇವಾಗ ನಾವು ರೌಂಡ್ ಹಾಕೋದ್ರ ಮೂಲಕ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ನಾವೇನು ಮಾಡಬಹುದು ಬರಿಬಹುದು. ಓಕೆ. ಸೊ ಫಸ್ಟ್ ನಾವು ಹೈಡ್ರೋಜನಿಗೆ ಸಮ ಮಾಡೋಣ. ಹೈಡ್ರೋಜನಿಗೆ ಸಮ ಮಾಡಿದಾಗ ಆಟೋಮೆಟಿಕಲಿ ನೈಟ್ರೋಜನ್ಗೂ ಸಹ ಸಮ ಆಗಿಬಿಡುತ್ತೆ. ಸೊ ಹೈಡ್ರೋಜನಿಗೆ 2 ಬಂತು, ಅದು 1s2 ಆಯಿತು. ಆ್ಯಂಡ್ ಈ ಹೈಡ್ರೋಜನಿಗೆ ಬರೋಣ, ಇಲ್ಲಿನೂ ಸಮ ಆಯಿತು. ಆ್ಯಂಡ್ ಈ ಹೈಡ್ರೋಜನಿಗೆ ಬರೋಣ, ಇಲ್ಲಿನೂ ಸಮ ಆಯಿತು. ಇವಾಗ ನಾವೇನು ಮಾಡಬೇಕು ನೈಟ್ರೋಜನಿಗೆ ಸಮ ಮಾಡಬೇಕು. ಸೊ ಈಗ ಆಲ್ರೆಡಿ ಎಷ್ಟಿದೆ ಇದಕ್ಕೆ 1 2 3 4 5 ಇದೆ. ಸೊ ಇನ್ನೂ 3 ಬೇಕು. ಆ 3 ಎಲೆಕ್ಟ್ರಾನ್ಸ್ಗಳನ್ನು ಅದೇನು ಮಾಡುತ್ತೆ ಇತರೆ 3 ಹೈಡ್ರೋಜನ್ಗಳ ಜೊತೆಗೆ ಏನು ಮಾಡುತ್ತೆ ಅಂದರೆ ಅದು ಶೇರ್ ಮಾಡುತ್ತೆ. ಸೊ ನಾವು ಈ ಥರ ಫಿಗರನ್ನು ಹಾಕೋದ್ರ ಮೂಲಕ ಏನು ಮಾಡಬಹುದು ಇದನ್ನು ಈ ಥರ ಬರಿಬಹುದು. ಸೊ ಇವಾಗ ಎಣಿಸಿ ನೈಟ್ರೋಜನಿಗೆ ಟೋಟಲ್ ಆಗಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಬಂತು ಅಂತ. ಸೊ 1 2 3 4 5 6 7 8. ಹೌದಾ. ಸೊ ಈ ಥರ ನಾವು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಏನು ಮಾಡಬಹುದು ಅಂತ ಹೇಳಿದರೆ ಬರಿಬಹುದು. ಇದೆದ್ರದ್ದು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ. ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ. ಓಕೆ. ಸೊ ಇದನ್ನು ನಾವು ನೀಟಾಗಿ ಯಾವ ಥರ ಬರಿತೀವಿ ಅಂದ್ರೆ ನೈಟ್ರೋಜನ್ ಮಿಡಲ್ ಇದೆ. ಸೊ ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಹೈಡ್ರೋಜನ್ ಇದೆ. ಸೊ ಇವಾಗ ನಾವು ಬಾಂಡನ್ನು ಬರಿಬೇಕಾಗುತ್ತೆ. ಸೊ ಯಾವ ಥರ ಬಾಂಡ್ ಬರಿಬೇಕು ಇಲ್ಲಿ ನೋಡಿ. ಈ ಹೈಡ್ರೋಜನ್ಗೂ ಮತ್ತು ಈ ನೈಟ್ರೋಜನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳ ಶೇರ್ ಆಗಿದೆ 2 ಎಲೆಕ್ಟ್ರಾನ್ಸ್ಗಳ ಶೇರ್ ಆಗಿದೆ. ಸೊ 2 ಎಲೆಕ್ಟ್ರಾನ್ಸ್ಗಳ ಶೇರ್ ಆತಂದ್ರೆ ಅಲ್ಲೇನು ಒಂದು ಸಿಂಗಲ್ ಬಾಂಡ್ ಅಥವಾ ಒಂದು ಸಹವೇಲೆನ್ಸಿಯ ಬಂಧ ಅಂತ.
ಆ್ಯಂಡ್ ಈ ಹೈಡ್ರೋಜನ್ಗೆ ಮತ್ತು ಈ ನೈಟ್ರೋಜನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ? 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ. ಹಾಗಾಗಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಮತ್ತೊಂದು ಸಿಂಗಲ್ ಬಾಂಡ್. ಆ್ಯಂಡ್ ಈ ನೈಟ್ರೋಜನ್ ಮತ್ತು ಈ ಹೈಡ್ರೋಜನ್ ನೋಡಿ, ಸೊ ಎಷ್ಟು ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ? 2 ಆಗಿದೆ. ಸೊ ಹಾಗಾಗಿ ಮತ್ತೊಂದು ಬಾಂಡನ್ನು ನಾವಿಲ್ಲಿ ಬರಿತೀವಿ. ಆ್ಯಂಡ್ ಇದನ್ನು ನಾವು ಆ್ಯಸ್ ಇಟ್ ಈಸ್ ಅದೇ ಥರ ಬರಿತೀವಿ. ಓಕೆ, ಸೊ ಹಾಗಾಗಿ ಇದೇನಾಗುತ್ತೆ, ಇದ್ರದ್ದು ಫಾರ್ಮುಲಾ ಏನಾಗುತ್ತೆ ಅಂದರೆ NH3 ಆಗುತ್ತೆ. ನೈಟ್ರೋಜನ್ನ ಮತ್ತು ಹೈಡ್ರೋಜನ್ ಮಧ್ಯೆ ಎಷ್ಟು ಬಾಂಡ್ ಇರುತ್ತೆ ಅಂತಂದರೆ, ನೈಟ್ರೋಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಏನಾಗಿರುತ್ತೆ? ಟ್ರಿಬಲ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಟ್ರಿಬಲ್ ಬಾಂಡ್ ಅಂತಂದರೆ ಒಮ್ಮಾಗಲೇ ಬರಲ್ಲ, ಇಲ್ಲೊಂದು ಬಾಂಡು ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಐ ಹೋಪ್ ಇದು ನಿಮಗೆ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಯಾವ ಥರ ಇತ್ತು ಅನ್ನೋದನ್ನು, ನನ್ನ ಕ್ಲಾಸ್ ಯಾವ ಥರ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಕಾರ್ಬನ್ನು ಯಾವುದು ಬೇರೆ ಎಲಿಮೆಂಟ್ಗಳ ಜೊತೆ ಇದೇ ಥರ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದರ ಒಂದು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.